ನೋಡಿ, ಇದರಲ್ಲಿ 3 ತನಿಖೆ ಆಗ್ತಾ ಇದೆ. ಒಂದು SIT, ಒಂದು CBI, ಮತ್ತೊಂದು ED. SIT ತನಿಖೆ ಮಾಡೋದು ಒಂದೇ ವಿಚಾರ, ಯಾವುದು? ಚಂದ್ರಶೇಖರಯ್ಯ ಸತ್ತೋದ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ, ಆ ವಿಚಾರಕ್ಕೆ ಏನು ಎತ್ತ ಎಲ್ಲಿಗೆ ದುಡ್ಡು ಹೋಯ್ತು ಅವ್ರದ್ದು. CBI ಯಾವುದು? ಈ SIT ಯಾವತ್ತೂ ಕೂಡ ನಿಮಗೆ ಹವಾಲಾ ದುಡ್ಡು, ಅಲ್ಲಿಂದ ದುಡ್ಡು ಹೆಂಗೆ ಬಂತು, ಅದಕ್ಕೂ ಹವಾಲಕ್ಕೆಲ್ಲ ಹೋಗಲ್ಲ. ಅದು ಕೇವಲ ಚಂದ್ರಶೇಖರಯ್ಯ ಸಾವಿನ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ. ಇನ್ನು CBI ಇದೆಯಲ್ಲ, CBI ಕೂಡ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ. ಆ ಯೂನಿಯನ್ ಬ್ಯಾಂಕ್ನ ದುಡ್ಡು ಎಲ್ಲಿ ಆ ಕಡೆ ಈ ಕಡೆ ಯಾರು ತಗೊಂಡ್ರು, ಎಲ್ಲಿಗೆ ಹೋಯ್ತು, ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ಈ ED ಇದೆಯಲ್ಲ, ED ಹವಾಲದ ಬಗ್ಗೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ದುಡ್ಡು ಹೋದ ಬಗ್ಗೆ, ದೇಶ ವಿದೇಶಕ್ಕೆ ದುಡ್ಡು ಹೋಗಿದ್ರೆ ಇದರ ಬಗ್ಗೆ ತನಿಖೆ ಮಾಡುತ್ತೆ. ಸೊ SITಯಲ್ಲಿ ಏನಿದೆ, ಇವತ್ತು SITಗೆ ಅವರು ಬಂದಿದ್ದಾರೆ. ಈಗ SIT ಆಯಿತು, SIT ಆಗಿ ಮೊನ್ನೆ ಆರಾಮ್ಸೆ ಹೊರಗೆ ಬಂದರು. ಹಿಂಗೆ ಇಬ್ಬರು ಕೂಡ ಮರು ದಿವಸ ಎತ್ತಾಕೊಂಡು ಹೋಗ್ಬಿಟ್ರು ಇವರ PAಗಳನ್ನು. ಈಗ ದದ್ದಲ್ಗೆ ಕಂಟಕ ಆಗತ್ತಾ? ಬನ್ನಿ ಹೇಳ್ತೀನಿ. ನೋಡಿ, SIT ವಿಚಾರಣೆ ಬಳಿಕ ದದ್ದಲ್ ವಶಕ್ಕೆ ಪಡೆಯುತ್ತಾ ED ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಬೆಳಗ್ಗೆ ದದ್ದಲ್ಗಾಗಿ ಹುಡುಗಾಟ ನಡೆಸಿದ ED ಅಧಿಕಾರಿಗಳು ಎಲ್ಲ ಕಾಣೆಯಾಗಿದ್ದಾರೆ ಅಂತ ನಾವು ಕೂಡ ಹಾಕಿದ್ವಿ. ಆದರೆ ED ಬದಲು SIT ವಿಚಾರಣೆಗೆ ಹಾಜರಾದ ದದ್ದಲ್. ನೆಕ್ಸ್ಟ್, SIT ಇವರನ್ನು ಬಂಧಿಸುವ ಸಾಧ್ಯತೆ ಭಾಳ ಕಡಿಮೆ ಇದೆ. ಹಾಗಾಗಿ ED ಬಂಧಿಸುತ್ತಾ ಅನ್ನುವಂಥ ಡೌಟ್ ಇದೆ. ಇವತ್ತು SIT ವಿಚಾರಣೆ, ನಾಳೆ ED ವಿಚಾರಣೆ ಆಗುತ್ತಾ, ಅಥವಾ ಇವತ್ತೇ ಅವರನ್ನು ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ನಾಳೆ ವಿಚಾರಣೆಗೆ ಹಾಜರಾಗಲು ED ಅನುಮತಿ ನೀಡಬಹುದು, ಬನ್ನಿ ಅಂತ ಕೇಳ್ಬೋದು. ಮತ್ತೊಮ್ಮೆ ED ವಿಚಾರಣೆ ತಪ್ಪಿಸಿಕೊಳ್ಳಲು SIT ಮುಂದೆ ಹೋದ್ರಾ ದದ್ದಲ್ ಅನ್ನುವಂಥ ಒಂದು ಡೌಟ್ ಇದೆ. ದದ್ದಲ್ ಕೂಡ ಅಷ್ಟೇ, ಇಲ್ಲಿ ತನಕ ನಮಗೆ ಬಂದಿರುವಂಥದ್ದು ದದ್ದಲ್ ವಿಚಾರ ಒಂದೇ ಕಡೆ ಚಂದ್ರಶೇಖರಯ್ಯ ಅವರು ತಮ್ಮ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅದು ಬಿಟ್ಟರೆ ಮೊನ್ನೆ ಪರಶುರಾಮ್ ಅವರು ಒಂದು ವಿಡಿಯೋ ಲೀಕ್ ಆಯಿತು. ಆ ವಿಡಿಯೋ ಲೀಕ್ ಪರಶುರಾಮ್ ಅವರು ಮಾಡಿ ದದ್ದಲ್ಗೆ ಕಳಿಸಿದ್ದಾರಂತೆ. ನನಗೇನು ಗೊತ್ತಿಲ್ಲ ಅಂತ ತೋರ್ಪಡಿಕೆಗಾಗಿ ಅದನ್ನು ಲೀಕ್ ಮಾಡಿದ್ದಾರೆ ಅನ್ನೋ ಡೌಟ್ಗಳಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.